ಮಣೀಂದರ್ ಸಿಂಗ್ ಸ್ನೇಹಮಯಿ ಕೃಷ್ಣ ಅವರ ಪರವಾದಂತ ವಕೀಲರು ವಾದವನ್ನು ಮಂಡಿಸ್ತಾ ಇದ್ದಾರೆ. ನಾವು ಗಮನಿಸ್ತಾ ಇದ್ದೀವಿ, ಮೇಲ್ನೋಟಕ್ಕೆ ಮಾತ್ರ ಪರಸ್ಪರ ಸಂಬಂಧ ಇಲ್ಲ ಅಂತ ವಾದಿಸಿದ್ದಾರೆ. ಸ್ನೇಹಮಯಿ ಕೃಷ್ಣ ಪರ ಹಿರಿಯ ವಕೀಲ ಮಣೀಂದರ್ ಸಿಂಗ್ ವಾದವನ್ನು ಮಂಡಿಸ್ತಾ ಇದ್ದಾರೆ. ಅವರ ಅರ್ಜಿಯೂ ಕೂಡ ಇದೆ. ಮೇಲ್ಮನವಿದಾರರು ಪರಸ್ಪರ ಶಾಮೀಲಾಗಿ ವಾದವನ್ನ ಮಂಡಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಮಾತ್ರ ಸಂಬಂಧವಿಲ್ಲದಂತೆ ಕಾಣಿಸ್ತಾ ಇದೆ, ಬಟ್ ಒಪ್ಪಂದದ ರೀತಿಯಾಗಿ ವಾದವನ್ನ ಮಂಡಿಸ್ತಾ ಇದ್ದಾರೆ ಅನ್ನೋದು ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರ ವಾದ. ಸೊ ಇದು ಯಾವ ರೀತಿಯಾಗಿ ಸಾಗುತ್ತೆ ಅನ್ನೋದಾಗಿ ನೋಡಬೇಕಿದೆ. ಇದೀಗ ಆಲ್ರೆಡಿ ಇಡಿಯ ಪತ್ರ, ಇಡಿಯ ವರದಿ ಅದು ಕೂಡ ಒಂದು ರೀತಿಯಾಗಿ ಇಂಪ್ಯಾಕ್ಟ್ ಆಗ್ತಾ ಇದೆ. ಅದು ಸ್ನೇಹಮಯಿ ಕೃಷ್ಣ ಪರವಾದಂತ ವಕೀಲರಿಗೆ ಲಾಭ ಆಗಬಹುದು. ಅದು ಮುಂದೆ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗುತ್ತೆ ಅದನ್ನು ಕೂಡ ಗಮನಿಸಬೇಕಾಗುತ್ತೆ. ಇದೀಗ ವಿಭಾಗೀಯ ಪೀಠದಲ್ಲಿ ನಡೀತಾ ಇರುವಂತಹ ವಿಚಾರಣೆಯನ್ನು ನಾವು ಗಮನಿಸ್ತಾ ಇದ್ದೀವಿ. ಹೈಕೋರ್ಟ್ನಲ್ಲಿ ಸ್ನೇಹಮಯಿ ಕೃಷ್ಣ ಮೊದಲ ದೂರುದಾರರು, ಜೊತೆಗೆ ಅವ್ರು ಹೇಳಿರುವಂತಹ ಪ್ರಕಾರ ಈ ಕ್ರಯ ಪತ್ರವನ್ನ ವಾಪಸ್ ಕೊಟ್ಟ ನಂತರದಲ್ಲಿ ನನ್ನ ಹೋರಾಟ ಏನು ನಿಲ್ಲೋದಿಲ್ಲ, ಇದನ್ನ ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ತೀನಿ ಅನ್ನೋದಾಗಿ ಸ್ನೇಹಮಯಿ ಕೃಷ್ಣ ಅವ್ರು ಹೇಳಿದ್ರು. ಇದೀಗ ಕಾನೂನು ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಾರೆ. ನಾವು ಗಮನಿಸಬೇಕಾಗುತ್ತೆ ಸ್ನೇಹಮಯಿ ಕೃಷ್ಣ ಅವರ ಪರವಾದಂತ ವಕೀಲರು ಯಾವ ರೀತಿಯಾಗಿ ವಾದವನ್ನ ಮಂಡಿಸ್ತಾ ಇದ್ದಾರೆ ಅಂತ. ಕೆಲವೊಂದು ಅನುಮಾನಗಳನ್ನ ಕೂಡ ಹೊರಹಾಕ್ತಾ ಇದ್ದಾರೆ. ಯಾವ ರೀತಿಯಾಗಿ ಸರ್ಕಾರದ ಪರ ವಕೀಲರು ವಾದವನ್ನ ಮಂಡಿಸ್ತಾ ಇದ್ದಾರೋ ಅದಕ್ಕೆ ತಮ್ಮ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ವಾದ ಸಾಕ್ತಾ ಇದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಬೆಳವಣಿಗೆಗಳು ಹೈಕೋರ್ಟ್ ನಲ್ಲಿ ಈ ಒಂದು ವಿಚಾರಣೆ ಸಾಕ್ತಾ ಇರುವಂತದ್ದು. ನೀವು ಹೇಳ್ತಾ ಇದ್ರಿ ಚೈತ್ರ, ಸ್ನೇಹಮಯಿ ಕೃಷ್ಣ ಪರ ವಕೀಲರಾಗಿರುವಂತಹ ಮಣೀಂದರ್ ಸಿಂಗ್ ಅವರ ಆಕ್ಷೇಪ ಏನಂತ ಹೇಳಿದ್ರೆ, ಮೇಲ್ಮನವಿದಾರರು ಈಗೇನ್ ದೇವರಾಜು ಅಂತ ಹೇಳ್ತಾ ಇದ್ರಿ ಅಥವಾ ಸಿಎಂ ಇದಾರೆ, ಇವರೆಲ್ಲರೂ ಕೂಡ ಇದಾರೆ, ಅವರಿಗೆ ಸಂಬಂಧ ಇಲ್ಲ ಅಂತ ನೀವು ಹೇಳ್ತಾ ಇದ್ರಿ. ಬಟ್ ಆಕ್ಚುಲ್ ಆಗಿ ಸಂಬಂಧ ಇದೆ ನೋಡಿ. ಕೇವಲ ನೋಟಿಸ್ ನೀಡಿ ವಿಚಾರಣೆ ಮುಂದೂಡಿದ್ರೆ ಪ್ರಯೋಜನ ಆಗೋದಿಲ್ಲ. ಆಪರೇಷನ್ ಸಕ್ಸಸ್ ಪೇಷಂಟ್ ಡೆಡ್ ಅನ್ನೋ ರೀತಿಯಲ್ಲಿ ಆಗತ್ತೆ ಅಂತ ಹೇಳ್ತಾರೆ ದುಷ್ಯಂತ್ ದವೆ ಅವರು. ಹೀಗಾಗಿ ಮಧ್ಯಂತರ ಆದೇಶಕ್ಕೆ ತಡೆ ನೀಡಬೇಕು ಅಂತ ನಾವು ಕೇಳ್ತಾ ಇದೀವಿ ಅನ್ನೋದು ದುಷ್ಯಂತ್ ದವೆ ಅವರ ವಾದ. ಕೇವಲ ನೋಟಿಸ್ ಕೊಟ್ಬಿಟ್ಟು ಈಗ ನೋಡಿ, ಈಗ ನೆಕ್ಸ್ಟ್ ಏನಕ್ಕೆ ಇವ್ರು ರಿಯಾಕ್ಟ್ ಮಾಡ್ತಿದ್ದಾರೆ ಅಂತಂದ್ರೆ, ಮಣೀಂದರ್ ಸಿಂಗ್ ಅವರು ಹೇಳ್ತಾರೆ ಹೈಕೋರ್ಟ್ ನಮ್ಗೇನಾದ್ರೂ ನೋಟಿಸ್ ಕೊಟ್ರೆ ಸೊ ನಾವ್ ಇದ್ರ ಪರವಾಗಿ ವಾದ ಮಂಡಿಸ್ತೀವಿ ಅಂತ. ಯಾಕಂದ್ರೆ ಈಗ ಸದ್ಯಕ್ಕೆ ಆಗ್ತಾ ಇರುವಂತದ್ದು ದುಷ್ಯಂತ್ ದವೆ ಅವರು, ಸಿಂಘ್ವಿ ಅವರು, ಕಪಿಲ್ ಸಿಬಲ್ ಅವರು ಸಿಎಂ ಪರ, ದೇವರಾಜು ಪರ ವಾದ ಮಂಡಿಸ್ತಾ ಇದ್ದಾರೆ. ಈಗ ಅಫ್ಕೋರ್ಸ್ ಆಗ್ಬೇಕಾದಂತಹ ಒಂದು ಪ್ರೊಸೀಜರ್ ಏನಂತ ಹೇಳಿದ್ರೆ, ಇವರು ವಾದವನ್ನು ಕೇಳಿದ ನಂತರ ಅಫ್ಕೋರ್ಸ್ ಹೈಕೋರ್ಟ್ ವಿಭಾಗೀಯ ಪೀಠ ಈಗ ನೋಟಿಸ್ ಅನ್ನ ಜಾರಿಗೊಳಿಸುತ್ತೆ ಎದುರಾಳಿಗಳಿಗೆ. ಸೊ ನಿಮ್ಮ ಉತ್ತರವನ್ನ ಕೊಡಿ ಅನ್ನುವಂಥದ್ರ ಬಗ್ಗೆ. ಹಾಗೆ ನಮಗೆ ನೋಟಿಸ್ ಕೊಟ್ರೆ ಆಗ ನಾವು ಖಂಡಿತವಾಗ್ಲೂ ವಿಚಾರಣೆಗೆ ನಾವು ಹಾಜರಾಗ್ತೀವಿ, ನಮ್ಮ ವಾದವನ್ನ ಮಂಡಿಸ್ತೀವಿ ಅಂತ ಮಣೀಂದರ್ ಅವರು ಹೇಳ್ತಾರೆ. ಅದಕ್ಕೆ ದುಷ್ಯಂತ್ ದವೆ ಅವರು ಹೇಳ್ತಾ ಇರೋದು, ಸರಿ ಇವತ್ತು ನೀವು ಬರೀ ನೋಟಿಸ್ ಅನ್ನ ಕೊಟ್ಬಿಟ್ಟು ನಾನು ವಿಚಾರಣೆ ಮುಂದೂಡ್ತೀನಿ ಅಂತ ಹೇಳ್ಬಿಟ್ರೆ ಆಗೋದಿಲ್ಲ. ನಾವು ಕೇಳ್ತಾ ಇರುವಂತದ್ದು ತನಿಖೆಗೆ ತಡೆ ಕೊಡಿ. ಹೈಕೋರ್ಟ್ ಏಕಸದಸ್ಯ ಪೀಠ ಈಗಾಗಲೇ ಆದೇಶ ಮಾಡಿದೆ, ತನಿಖೆ ನಡೀತಾ ಇದೆ ಲೋಕಾಯುಕ್ತದಲ್ಲಿ. ಆದ್ರೆ ಆ ತನಿಖೆಯಿಂದಾಗಿ ನಮ್ಮ ಕಕ್ಷಿದಾರ ದೇವರಾಜು ಅವ್ರಿಗೂ ಕೂಡ ತೊಂದರೆ ಆಗ್ತಿದೆ. ಪಾಪ ವಿನಾಕಾರಣ ಏನೂ ತಪ್ಪು ಮಾಡದಲೆ ಅವರು ವಿಚಾರಣೆಯನ್ನು ಎದುರಿಸೋ ತರ ಆಗಿದೆ. ಸೊ ಹಾಗಾಗಿ ನಾವು ಕೇಳ್ತಿರೋದಿಷ್ಟೇ, ವಿಚಾರಣೆ ಎಷ್ಟು ದಿನ ಮುಂದೂಡ್ತೀರಾ ಮುಂದೂಡಿ, ವಿಚಾರಣೆ ಮಾಡೋಣ, ಚರ್ಚೆ ಮಾಡೋಣ, ಆದ್ರೆ ಅದ್ರವರೆಗೂ ನಮಗೆ ತನಿಖೆಗೆ ತಡೆ ಕೊಡಿ ಅನ್ನುವಂಥದ್ದನ್ನ ಕೇಳ್ತಾ ಇದ್ದಾರೆ ದುಷ್ಯಂತ್ ದವೆ ಅವರು. ಸೊ ಇವತ್ತು ಹಾಗಾದ್ರೆ ಹೈಕೋರ್ಟ್ನ ವಿಭಾಗೀಯ ಪೀಠ ಏನ್ ತೀರ್ಮಾನವನ್ನು ಕೈಗೊಳ್ಳುತ್ತೆ? ವಿಚಾರಣೆ ಮುಂದೂಡುತ್ತೆ, ಹೌದು, ಜನವರಿಗೆ ಮುಂದೂಡಿ ಅಂತ ಕೇಳ್ತಾ ಇದ್ದಾರೆ. ಜನವರಿ 13ಕ್ಕೆ ವಿಚಾರಣೆ ಮುಂದೂಡಿ ಅಂತ ಹೇಳಿ ಸಿಎಂ ಪರ ವಕೀಲರು ಕೂಡ ಕೇಳ್ತಾ ಇದ್ದಾರೆ. ಜನವರಿಗೆ ಮುಂದೂಡಿಕೆ ಆದ್ರೂ ಕೂಡ ಅಲ್ಲಿವರೆಗೂ ಏನ್ ಹೇಳುತ್ತೆ ಅಂದ್ರೆ, ಹೈಕೋರ್ಟ್ ಓಕೆ ನಾವು ಹೇಳುವವರೆಗೂ ಕೂಡ ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿ ಇರುವಂತಹ ಆದೇಶಕ್ಕೆ ತಡೆ ನೀಡ್ತೀವಿ ಅಥವಾ ಅದು ತಡೆ ಇರಲಿ ಅನ್ನುವಂಥದ್ದು ಹೇಳುತ್ತಾ ಇಲ್ವಾ? ಇದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತಹ ವಿಚಾರ.